ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಕಿಚನ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ಮಡಿಕೆಗಳನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಮಡಿಕೆಗಳನ್ನ ಯೂಸ್ ಮಾಡಿದ್ರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಮಡಿಕೆಗಳನ್ನು ತಂದಿದ್ದೀನಿ. ಹೊಸ ವರ್ಷಕ್ಕೆ ಹೊಸ ಥೀಮ್ ಇಟ್ಕೊಂಡು ಅಡುಗೆ ಮಾಡೋಣ ಅಂತ ಮಡಿಕೆಯಲ್ಲಿ ನೋಡಿ ಅದನ್ನು ನೀರಲ್ಲಿ ಮುಳುಗಿಸಿಡಬೇಕು. ನಿಮಗೆ ತುಂಬ ಟೈಮ್ ಇದ್ದರೆ ನೈಟೆಲ್ಲ ಮುಳುಗಿಸಿಡಿ, ಇಲ್ಲ ಅಂದರೆ 6 to 7 ಅವರ್ಸು ನೀರಲ್ಲಿ ಮುಳುಗಿಸಿಡಬೇಕು. ಈ ಥರ ಮುಳುಗಿಸಿಟ್ಟಾಗ ಅದರಲ್ಲಿ ಬಬಲ್ ಎಲ್ಲ ಬರ್ತಾ ಇರುತ್ತೆ. ಯಾಕಂದರೆ ಅದರಲ್ಲಿ ರಂಧ್ರ ಇರುತ್ತಲ್ವ, ಅದು ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಂಡು ಗಟ್ಟಿ ಆಗಿಬಿಡತ್ತೆ. ಈ ರೀತಿ ಅದನ್ನು ನೀರಲ್ಲಿ ಮುಳುಗಿಸಿಡಬೇಕು. ಯಾಕಂದರೆ ಮಣ್ಣಿನ ಪಾತ್ರೆಗಳಲ್ಲಿ ತುಂಬ ರಂಧ್ರಗಳಿರುತ್ತೆ, ನಮಗೆ ಕಾಣಿಸಲ್ಲ ಅದು. ಬಟ್ ಈ ರೀತಿ ಮಾಡಿದಾಗ ಅದು ಮಡಿಕೆಗಳು ಇನ್ನಷ್ಟು ಗಟ್ಟಿ ಆಗುತ್ತೆ ಮತ್ತು ರಂಧ್ರಗಳಲ್ಲೆಲ್ಲ ನೀರನ್ನು ಹೀರ್ಕೊಂಡು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾನು ಬಕೆಟಲ್ಲಿ ಹಾಕಿಬಿಟ್ಟು ನೈಟೆಲ್ಲ ನಾನು ನೀರಲ್ಲಿ ಮುಳುಗಿಸಿಟ್ಬಿಟ್ಟೆ. ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲಿರುವಂತಹ ಐರನ್ ಕಂಟೆಂಟ್ ಆಗಿರ್ಬೋದು, ಮೆಗ್ನೀಸಿಯಮ್ ಆಗಿರ್ಬೋದು, ಆಮೇಲೆ ಕ್ಯಾಲ್ಸಿಯಮ್ ಆಗಿರ್ಬೋದು, ಇದು ತುಂಬ ದೇಹಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ, ನಾನು ಬಿಸಿಲಲ್ಲಿ ಒಣಗಿಸ್ಕೋತಾ ಇದ್ದೀನಿ. ಅದನ್ನು ತೆಗೆದುಬಿಟ್ಟು ನೈಟೆಲ್ಲ ಇಟ್ಟಿದ್ದೀನಲ್ವ ನೀರಲ್ಲಿ, ಅದನ್ನು ತೆಗೆದುಬಿಟ್ಟು ಡ್ರೈ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ, ನೀವು ಬಿಸಿಲಲ್ಲಿ ಇಲ್ಲ ಅಂದ್ರೂ ಒಳಗಡೆ ಆರಿಸ್ಕೋಬೋದು. ಯಾಕಂದರೆ ಅದು ತುಂಬ ಬೇಗನೆ ಡ್ರೈ ಆಗುತ್ತೆ. ಈ ಥರ ಬಿಸಿಲಿಗೆ ಒಂದು ಸ್ವಲ್ಪ ಆರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಣ್ಣಿನ ವಾಸನೆ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಮೊದಲಿನ ಕಾಲದಲ್ಲೆಲ್ಲ ತುಂಬ ಮಡಿಕೆಗಳಲ್ಲೇ ಅಡುಗೆ ಮಾಡ್ತಾಯಿದ್ರು. ಈಗೆಲ್ಲ ಕೊರೋನಾ ಟೈಮ್ದಲ್ಲಿ ಮೊದಲಿರುವಂಥ ಆಹಾರ ಪದ್ಧತಿಗಳಾಗಿರ್ಬೋದು, ನಾವು ಯೂಸ್ ಮಾಡುವಂಥ ಪಾತ್ರೆಗಳಲ್ಲೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿದೆ. ಯಾಕಂದರೆ ಈಗಿರುವಂಥ ಜನ್ರೇಷನ್ ಎಲ್ಲ ಹಳೆಯ ಕಾಲದ ಪದ್ಧತಿಯನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕೊರೋನಾ ಬಂದ ಟೈಮಲ್ಲಿ ಎಲ್ಲರಲ್ಲೂ ಚೇಂಜಸ್ ಆಗಿಬಿಡ್ತು. ಫುಡ್ಡಲ್ಲಾಗಿರ್ಬೋದು, ನಾವು ಯೂಸ್ ಮಾಡೋವಂಥ ಪಾತ್ರೆಗಳಲ್ಲಾಗಿರ್ಬೋದು, ಮತ್ತು ಡೈಲಿ ನಾವು ಇರುವಂಥ ರೂಟೀನ್ ಆಗಿರ್ಬೋದು, ತುಂಬ ಚೇಂಜಸ್ ಆಯಿತು. ಇಲ್ಲಿ ನೋಡಿ, ಅದು ತುಂಬ ಡ್ರೈ ಆದಮೇಲೆ, ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಅದು ನಾವು ಯಾವುದೇ ಪದಾರ್ಥಗಳನ್ನ ಹಾಕಿದರೆ ಅದು ಹೀರ್ಕೊಳ್ಳಲ್ಲ ಜಾಸ್ತಿ. ಅಂದರೆ ಅದರಲ್ಲೇ ಉಳ್ಕೊಳ್ಳಲ್ಲ, ರಂಧ್ರ ಇರುತ್ತಲ್ವ, ಅದರಲ್ಲೇ ಉಳಿದ್ಬಿಟ್ಟು ಅದು ಇದಾಗಲ್ಲ ಅಂತ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡೋದು. ಕುಕ್ಕಿಂಗ್ ಆಯಿಲ್ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ನಾನು ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ. ಈ ಥರ ನೋಡಿ, ತುಂಬ ಪ್ರೊಸೀಜರ್ ಇರುತ್ತೆ ಮಡ್ ಪಾಟ್ಗಳನ್ನು ಯೂಸ್ ಮಾಡೋದ್ರಿಂದ. ಇದು ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನೆಲ್ಲ ಚಿಕ್ಕವರಿದ್ದಾಗ ಅಜ್ಜಿಂದರು ಅಮ್ಮಂದಿರೆಲ್ಲ ಯೂಸ್ ಮಾಡ್ತಾಯಿದ್ರು. ಅದರಲ್ಲಿ ಮೊಸರು ಮಾಡ್ತಾಯಿದ್ರು, ಮಜ್ಜಿಗೆಗಳನ್ನು ಕಡಿತಾಯಿದ್ರು, ಬೆಣ್ಣೆಗಳನ್ನ ತೆಗಿತಾಯಿದ್ರು. ಬಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಇದು ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಇರೋದು. ಅವರು ಮಣ್ಣಿನ ಪಾತ್ರೆಗಳನ್ನು ತೊಗೊಂಡವರೇ ಹೇಳಿದರು, ಈ ಥರ ಮಾಡಿ ಆಮೇಲೆ ಗ್ಯಾಸ್ ಮೇಲೆ ಯೂಸ್ ಮಾಡ್ಬೋದು, ಏನೂ ಆಗಲ್ಲ ಅಂತ. ಯಾಕಂದರೆ ನಾನು ತುಂಬ ನೋಡಿದ್ದೆ, ಎಷ್ಟೊಂದು ಪಾಟ್ಗಳೆಲ್ಲ ಗ್ಯಾಸ್ ಮೇಲೆ ಇಟ್ಟಾಗೆಲ್ಲ ಒಡೆದು ಹೋಗ್ತಾ ಇರುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ಒಡೆಯಲ್ಲ ಅಂತ ಹೇಳಿದರು. ಅದಕ್ಕಾಗಿ ನಾನು ಈ ರೀತಿ ಅವ್ರು ಹೇಳಿದಾಗೆ ಎಲ್ಲ ಪ್ರೊಸೀಜರ್ ಮಾಡ್ತಾಯಿದ್ದೀನಿ. ಬಟ್ ನಾನು ಮಾಡ್ತಾ ಇರೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಮಣ್ಣಿನ ಪಾಟ್ಗಳನ್ನ ಯೂಸ್ ಮಾಡ್ತೀರಾ? ಯಾಕಂದರೆ ಮಣ್ಣಿನ ಪಾತ್ರೆಗಳಲ್ಲಿ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಅಲ್ಯೂಮಿನಿಯಂ ಸ್ಟೇನ್ಲೆಸ್ ಥರ ಯೂಸ್ ಮಾಡೋಕ್ಕಾಗಲ್ಲ. ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಸಾಫ್ಟಾಗಿ ಮಾಡಬೇಕು. ಯಾಕಂದರೆ ಈಗ ಕೋಪ ಬಂದಾಗೆಲ್ಲ ನಾವು ಹೇಗೆ ಪಾತ್ರೆಗಳ ಮೇಲೆ ಕೋಪ ತೋರಿಸ್ತೀವಲ್ಲ, ಹಾಗೆ ಮಣ್ಣಿನ ಪಾತ್ರೆಗಳ ಮೇಲೆ ತೋರಿಸಿದ್ರೆ ಮುಗಿದೋಯ್ತು, ಒಡೆದೇ ಹೋಗ್ಬಿಡತ್ತೆ. ಅದಕ್ಕೆ ತುಂಬ ಜಾಗರೂಕವಾಗಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಲ್ಲಿ ನೋಡಿ, ಅದು ಆಯಿಲ್ ಹಾಕಿದಂಗೆ ಹೀರ್ಕೋತಾನೇ ಇದೆ. ಇದನ್ನು ಕೂಡ ನೆರಳಲ್ಲಿಟ್ಟು ಆರಿಸ್ಕೋಬೋದು, ಅಥವಾ ಬಿಸಿಲಲ್ಲಿಟ್ಟು ಕೂಡ ಇದನ್ನು ಡ್ರೈ ಮಾಡ್ಕೋಬೋದು. ಬಟ್ ಡ್ರೈ ಮಾಡಿದ ತಕ್ಷಣ ಮತ್ತೊಂದು ಸಲ ಏನಂದರೆ, ಉಪ್ಪು ಹಾಕಿಬಿಟ್ಟು ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಜಾಸ್ತಿ ನೀರು ಹಾಕಿಬಿಟ್ಟು ಅದರ ತುಂಬ ಎಲ್ಲ ನೀರು ತುಂಬಿಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಗೆ ವಿನೆಗರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು. ಈಗ ನೋಡಿ, ಡ್ರೈ ಆಗಿಬಿಟ್ಟಿದೆ. ಅದು ಉಪ್ಪು ಮತ್ತು ವಿನೆಗರ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಆರಿದ ತಕ್ಷಣ ಆ ನೀರನ್ನು ಚೆಲ್ಲಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ,
ಈ ಅಕ್ಕಿ ಗಂಜಿ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಕುದಿಸಿ ಅದರಿಂದ ಅದನ್ನು ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಕಲ್ಲುಪ್ಪು ಅಥವಾ ಉಪ್ಪನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವಿನೆಗರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಆ ನೀರನ್ನು ಚೆಲ್ಬಿಡ್ತೀನಿ. ಚೆಲ್ಬಿಟ್ಟು ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡೋಕ್ಕೆ ಅದು ರೆಡಿ ಆಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲ ಯಾವ ರೀತಿ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡಬೇಕಾದ್ರೆ ಯಾವ್ಯಾವ ಪ್ರೊಸೀಜರನ್ನು ಫಾಲೋ ಮಾಡಿದ್ದೀರಾ ಅಥವಾ ಸಿಂಪಲ್ ಆಗಿರುವಂಥ ಪ್ರೊಸೀಜರ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೊಸ ಹೊಸ ಕಿಚನ್ ಟಿಪ್ಸ್ಗಳಾಗಿರ್ಬೋದು, ರೆಸಿಪಿಗಳಾಗಿರ್ಬೋದು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್. ಥ್ಯಾಂಕ್ ಯು. you